ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತು ಬೆಳಿಗ್ಗೆ ಬೆಕ್ಕಿನ ಮುಖ ನೋಡಿಲ್ಲ. ಬೆಕ್ಕಿನ ಮುಖ ನೋಡಕ್ ನಮ್ಮಲ್ಲಿ ಬೆಕ್ಕೇ ಸಾಕಿಲ್ಲ. ಬೆಳಿಗ್ಗೆ ಯಾರ ಮುಖ ನೋಡಿದ್ನೇನೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಲಾಟ್ರಿ ಫುಲ್ಲು ಲಾಟ್ರಿ. ಅದೃಷ್ಟ ಲಕ್ಷ್ಮಿ ಇಲ್ಲಿ ಹೆಗ್ಲ ಮೇಲೆ ಹತ್ ಕೂತಿದ್ದಾಳೆ. ಕೆಳಗೆ ಇಳಿ ಅಂದ್ರೂ ಕೂಡ ಇಳಿತಾ ಇಲ್ಲ. ಅಂತದ್ದೇನಾಯ್ತು ಅಂತನಾ? ಅಯ್ಯೋ, ಅದನ್ನ ಏನ್ ಕೇಳ್ತೀರಾ? ನಾನು ಏನ್ ಹೇಳಿ ಅದನ್ನ ಹೇಳಕ್ ಹೋದ್ರೆ ಇವಾಗ ಈ ಕಾಮಿಡಿನೂ ಬೇಡ, ಈ ಶೋನು ಬೇಡ, ಸುಮ್ನೆ ಮೂಲೆ ಚಾಪೆ ಹಾಕೊಂಡು ಮಲ್ಗೋಣ ಅನ್ಸುತ್ತೆ. ಅದೇನಾಯ್ತಂದ್ರೆ ಇವತ್ತು ಇಲ್ಲಿಗಂತ ಬರ್ತಾ ಇದ್ದೆ. ಬರ್ಬೇಕಾದ್ರೆ ಒಂದು ಟೈರ್ ಪ್ಯಾಚ್ ಆಗ್ಬಿಡೋದ ಬೈಕ್ದು. ಅಯ್ಯೋ, ಬೈಕ್ ಟೈರ್ ಪ್ಯಾಚ್ ಆಯ್ತು, ನಾನು ಇವತ್ತು ಹೋಗಲ್ಲ, ಕಾಮಿಡಿ ಶೋ ಕ್ಯಾನ್ಸಲ್ ಅಂತ ಸುಮ್ಮನೆ ಆದ್ರೆ ಬಿಡ್ತೀರಾ ನೀವು? ನಾಯಿ ಹೋಗ್ದಂಗೆ ಹೋಗಿತ್ತೀರ ನೀವು. ಹಂಗೆ ನಾನು ಹೀಗೆ ನಂಗೆ ಗೊತ್ತು. ಇವನ್ನೆಲ್ಲ ಹಾಳಾಗೋದ್ನ ಮರ ಇವನು. ಅಲ್ಲ, ಇವನ್ನೆಲ್ಲಾದ್ರೂ ಅಡ್ರೆಸ್ ಎಲ್ಲರೂ ಮಿಸ್ ಮಾಡ್ಕೊಂಡು ಬೇರೆ ಕಾಮಿಡಿ ಶೋಗೆಲ್ಲರೂ ಹೋದ್ನ? ಇವನು ಅಂಥವನೇ. ನಂಗೆ ಗೊತ್ತು. ನೀವು ಹಿಂಗೆ ಅನ್ನೋದು ನಂಗೆ ಗೊತ್ತು. ನೀವು ಹಿಂಗೆ ಅನ್ನೋದು. ಸರಿ, ಇವಾಗ ಬರ್ಬೇಕಲ್ಲ ಇಲ್ಲಿಗೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಬಂತಪ್ಪ ಬಸ್ಸು. ಅದೇ ನಮ್ಮ ಕರ್ನಾಟಕದ ಫೇಮಸ್ ಬಸ್ಸು, ಕೆಂಪಸ್. ಅದೇ ರೀಲ್ಸಲ್ಲೆಲ್ಲ ಹೇಳ್ತಾರಲ್ಲ, ಕೆಂಪಸ್ ಬಂತು. ಹತ್ಕೊಂಡೆ. ಯಾಕಾರು ಹತ್ಕೊಂಡಪ್ಪ ಅನ್ಸ್ಬಿಡ್ತು. ರಶ್ಶು ಫುಲ್ಲು ರಶ್ಶು. ಸರಿ, ರಶ್ ಆದರೆ ಓಕೆ, ನಾವು ಯಂಗ್ಸ್ಟರ್ಸು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀವಿ, ನಿಂತ್ಕೊಬೋದು. ಬರೀ ಲೇಡೀಸೇ ಅವ್ರೆ. ಹೇಗೆ ನಿಂತ್ಕೊಳೋಣ? ನಾವೇನು ಹುಡುಗಿನ ಆರಾಮಾಗಿ ನಿಂತ್ಕೊಳಕ್ಕೆ? ನಾವು ಹಂಗಲ್ಲಪ್ಪ. ಈ ಲೇಡೀಸ್ಗಳ ಮಧ್ಯೆ ಎಲ್ಲ ಹೋಗಿ ನಿಂತ್ಕೊಳೋದು ನಾವು ಆ ಕ್ಯಾಟಗರಿಗೆ ಸೇರಿದಾರಲ್ಲ. ನಮ್ಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಸರಿ, ಬಸ್ಸನ್ನು ಹತ್ಕೊಂಡು ನಿಂತ್ಕೊಂಡು ಇವಾಗ ನೋಡಿ, ಈ ಸರ್ಕಾರ ಏನೋ ಈಗ ಮಹಿಳೆಯರಿಗೆ, ಲೇಡೀಸಿಗೆ ಫ್ರೀ ಬಸ್ ಅಂತ ಮಾಡಿದ್ರು. ಅವರೇನೋ ಮಾಡಿದ್ರು. ಈ ಗಂಡಸರು ಹೊಟ್ಟೆ ಮೇಲೆ ಹೊಡೆದಿಲ್ಲ, ಡೈರೆಕ್ಟ್ ಹಾರ್ಟಿಗೆ ಹೊಡೆದ್ಬಿಟ್ರು. ಹೆಂಗಂದರೆ, ಫ್ರೀ ಬಸ್ ಅಂತ ಅದ್ರ ಮೇಲೆ ಲೇಡೀಸ್ ಎಲ್ಲ ಯಾರು ಮನೇಲೇ ಇರ್ತಾಯಿಲ್ಲ ನೀಟಾಗಿ. ಇವಾಗ ಎಲ್ಲ ಟ್ರಿಪ್ ಅಂತೆ, ಟೂರ್ ಅಂತೆ, ಫುಲ್ ಓಡಾಟ. ಸರಿ ಆಯಿತು, ಅದಾದರೂ ಓಕೆ. ಅವ್ರವ್ರ ಪರ್ಸ್ನಲ್ಲು, ಅವ್ರವ್ರ ಇಂಟ್ರೆಸ್ಟು, ಅವ್ರವ್ರ ಲೈಫು ಏನಾದರೂ ಮಾಡ್ಕೊಳ್ಳಿ, ಅದು ನಾವು ಕೇಳೋಂಥ ರೈಟ್ಸ್ ಇಲ್ಲ ನಮಗೆ. ಓಕೆ, ಈಗ ನಮ್ಮಂತ ಪ್ಯಾಸೆಂಜರ್ ಹೊತ್ಕೊಳ್ತೀವಿ. ಸೀಟ್ ಅಂತೂ ಅಪ್ಪನಾಣೆ ಸಿಗಲ್ಲ, ನಮಗೆ ಗೊತ್ತು. ಹೌದಾ ಇಲ್ಲ? ಸೀಟ್ ಅಂತೂ ಸಿಗಲ್ಲ. ಇಲ್ಲಿ ಲೇಡೀಸ್ ಇದ್ರೆ ನಾಯಿ ಗುಗ್ದಂಗೆ ಹೋಗಿತ್ತಿದ್ರಲ್ಲ, ನಮಗೆ ಗೊತ್ತು. ಏನು ಮಾಡೋದು? ನಮ್ಮ ಕಷ್ಟ ಹೇಳ್ಕೊಬೇಕಲ್ಲ ಪಾಪ. ಎಷ್ಟೋ ಜನಕ್ಕೆ ಈ ಥರ ಧ್ವನಿ ಎತ್ತಕ್ಕೆ ಆಗ್ತಾ ಇರಲ್ಲ, ಒಂದು ಚಾನ್ಸ್ ಸಿಕ್ಕಿರಲ್ಲ. ನಮಗೇನೋ ಧ್ವನಿ ಎತ್ತಕ್ಕೆ ಒಂದು ಸ್ವಲ್ಪ ಅವಕಾಶಗಳು ಸಿಕ್ಕಿದೆ, ಚೂರು ಎತ್ಕೋತೀವಿ, ಒಂಚೂರು ಚಾನ್ಸ್ ಕೊಡಿ ಆಯಿತಾ? ಬೇಜಾರು ಮಾಡ್ಕೊಡಿ, ಇದೆಲ್ಲ ಕಾಮಿಡಿ ಮಾಡ್ತಾ ಇರೋದು, ಸ್ಟ್ಯಾಂಡಪ್ ಕಾಮಿಡಿ. ಓಕೆ, ಸರಿ. ನಮ್ಮಂಥ ಪ್ಯಾಸೆಂಜರ್ ಏನೋ ಬಸ್ ಹತ್ಕೊಳ್ತೀವಿ, ಸೀಟ್ ಅಂತೂ ಸಿಗಲ್ಲ. ಆ ನೆಮ್ಮದಿಯಾಗಿ ನಿಲ್ಲಕ್ಕಾರು ಬಿಡ್ತಾರ? ಜಗಳ ಅವರವರೇ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಳ್ತಾರೆ ಸೀಟ್ಗೋಸ್ಕರ ಹೊಡೆದಾಡ್ಕೊಳೋದು. ಡೋರಲ್ಲಿ ನಿಂತ್ಕೊಂಡಿದ್ದೆ. ಹೇಗಿದ್ರು ಒಳಗಡೆ ಏನೂ ಹೋಗೋಕ್ಕಾಗಲ್ಲ, ಗೊತ್ತಲ್ಲ ನಿಮಗೆ, ಫುಲ್ ರಶ್ ಇದೆ. ಡೋರ್ ನಿಂತ್ಕೊಳ್ಬೇಕಾರೆ ಕಂಡಕ್ಟರು ಟಿಕೆಟ್ ತೊಗೊಂಡ್ರಾ ಅಂತ ಕೇಳಿದ್ರು. ಇಲ್ಲ, ತೊಗೊಂಡಿಲ್ಲ ಅಂತ ನಿಜನೇ ಹೇಳಿದೆ. ಅಪರೂಪಕ್ಕೆ ನಿಜ ಹೇಳ್ತೀವಿ, ಸುಳ್ಳೇ ಹೇಳಲ್ಲ ಯಾವಾಗಲ. ನಾವು ಅದೇ PUC ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ, ಹೈಸ್ಕೂಲ್ ಟೈಮಲ್ಲಿ ಆಗಿದ್ರೆ ದೇವರಣೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲ 3 ಟಿಕೆಟ್ ತೊಗೊಂಡಿದ್ದಾನೆ ಆಲ್ರೆಡಿ ಅಂತ ಹೇಳ್ತಿದ್ದೆ. ನಾವು ಪ್ರತಿ ಸಲ ಏನು ಮಾಡ್ತೀವಿ ಅಂದರೆ, ಕಾಲೇಜು ಸ್ಕೂಲ್ ಟೈಮಲ್ಲೆಲ್ಲ ಈಗ 10 ಕಿಲೋಮೀಟ್ರ್ ಹೋಗೋದಾದರೆ ಒಂದು 7 ಕಿಲೋಮೀಟ್ರು, ಒಂದು 5 ಕಿಲೋಮೀಟ್ರ್ ಆಗೋಷ್ಟು, ಅಷ್ಟು ದೂರ ಹೋಗೋಷ್ಟು ಟಿಕೆಟ್ ತೊಗೊಳ್ತಿದ್ದೆ. ಅದ್ರ ಮೇಲಿಂದ ಫ್ರೀಯಾಗಿ ಹೋಗೋದು, ದುಡ್ಡು ಉಳಿಸ್ಕೊಂಡು ತಿಂಡಿ ತಿನ್ನೋದು, ಸ್ನ್ಯಾಕ್ಸ್ ತೊಗೊಳೋದು. ಆಮೇಲೆ ಏನು ಮಾಡ್ತೀನಿ, ಇನ್ನೊಂದು ಅದು ಸ್ವಲ್ಪ ಕಷ್ಟ ಆಗ್ತಿರೋದು ಏನಂದರೆ, ಈ ಟಿಕೆಟ್ ಆಗಿರ್ತಿತ್ತಲ್ಲ, ಅವ್ರ ಹತ್ರ ಟಿಕೆಟ್ ತೊಗೊಬಿಡೋದು. ಟಿಕೆಟ್ ತೊಗೊಂಡು ಈಗ ಅವ್ರು ಬಂದು ಕೇಳೋಕ್ಕಿಂತ ಮುಂಚೆನೇ ನಾವು ಹಿಂಗೆ ಕೈಯಲ್ಲಿ ಹಿಡ್ಕೊಂಬಿಡೋದು. ಅವ್ರಿಗೆ ತೋರ್ಸಂಗೆ, ಅವ್ರಿಗೆ ಕಾಣಂಗೆ ಕೈಯಲ್ಲಿ ಹಿಡ್ಕೊಬಿಡೋದು. ಅವ್ರು ಕೇಳೋಕ್ಕೆ ಬರಲ್ಲ, ಇವ್ರು ಟಿಕೆಟ್ ಆಗಿದೆ ಅಂದ್ಕೊಂಡು ಸುಮ್ಮನೆ ಇರೋದು. ಅದೆಲ್ಲ ಮಾಡಿ ತುಂಬ ಬೇಜಾನು ದುಡ್ಡು ಉಳಿಸಿದ್ವಿ. ದುಡ್ಡು ಉಳಿಸಿ ಏನೋ ಇವತ್ತೇನೋ ಕೋಟಿ ಕೂಡ ಆಗಿಲ್ಲ, ಬರೀ ಆವತ್ತಿನ ತಿಂಡಿ ತಿನ್ನೋಕ್ಕಷ್ಟೇ, ಕುರುಕ್ತೀನಿ ಅವೆಲ್ಲ ತಿನ್ನೋಕ್ಕೋಸ್ಕರ ಆ ದುಡ್ಡು ಉಳಿಸ್ತಾ ಇದ್ದು ಅಷ್ಟೇ. ಆಯಿತು. ಇವಾಗ ಟಿಕೆಟ್ ಕೊಡಬೇಕಲ್ಲ ಕಂಡಕ್ಟರು, ಅದೇ ಕೇಳಿದ್ರಲ್ಲ, ಟಿಕೆಟ್ ಕೊಡಬೇಕಲ್ಲ ನನಗೆ. ಅದಕ್ಕೇನು ಮಾಡಿದ್ರು ಗೊತ್ತಾ? ಹೇಗೆ ಟಿಕೆಟ್ ಕೊಟ್ಟರು ಗೊತ್ತಾ? ಒಂದು ವಿಷಲ್ ಹಾಕ್ತರು, ಬಸ್ ನಿಲ್ಲಿಸಿದ್ರು, ಇಳ್ಕೊಬಂದು ಟಿಕೆಟ್ ಕೊಟ್ಟು ಹೋದರು. ಬಸ್ ನಿಲ್ಲಿಸಿ ಟಿಕೆಟ್ ಕೊಟ್ಟು ಹೋದ್ರು ಬಂದು. ಇದೇನಿದು ಅರ್ಥನೇ ಆಗ್ತಿಲ್ಲಲ್ಲ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು, ಯಾಕಂದರೆ ಅಷ್ಟು ರಶ್ಶಲ್ಲಿ ಅವರು ಲೇಡೀಸ್ಗೆಲ್ಲ ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್ ಅಂತ ಹಿಂಗೆ ನಿಂತ್ಕೊಂಡು ಬಂದು ನಂಗೆ ಟಿಕೆಟ್ ಕೊಡ್ಬೇಕಾರೆ, ನಾನು ಸ್ಟಾಪು ಬಂದಿರುತ್ತೆ, ನಾನು ಆವಾಗಲೇ ಎಗರ್ಕೊಂಡು ಜಂಪ್ ಮಾಡ್ಕೊಂಡಿರ್ತೀನಿ. ನಾನಿಲ್ಲಿ ಬಂದು ಅರ್ಧ ಶೋನು ಮುಗಿಸಿರ್ತೀನಿ. ಅವ್ರಿಗೆ ಟಿಕೆಟ್ ಕೊಡೋಕ್ಕೂ ಆಗಲ್ಲ, ನಾನು ತಗೊಳಕ್ಕೂ ಆಗಲ್ಲ. ಅದಕ್ಕೆ ಏನಿಲ್ಲ, ಒಳ್ಳೆ ಐಡಿಯಾ ಮಾಡಿ ಬಂದು ಕೊಟ್ಟು ಹೋದರು. ಸರಿ, ನನ್ನ ಸ್ಟಾಪ್ ಬಂತು ಇನ್ನೇನು ಹತ್ತಿರ ಬಂತು ಅನ್ನೋ ಟೈಮಲ್ಲಿ ನಿಲ್ಲಿಸಿ ಅಂತ ಕೂಗ್ಬಿಟ್ರು.
ಒಂದು 3-4 ಜನ ಗಂಡಸರು. ಇಡೀ ಬಸ್ಸಿಗೆ ನಾನು ಒಬ್ಬನೇ ಜೆಂಟ್ಸು ಅಂತ ಅಂದ್ಕೊಂಡಿದ್ದೆ. ಯಾರಪ್ಪ ಇವರು, ಎಲ್ಲದರಪ್ಪ ಇವರು ಅಂತ ಹುಡುಕ್ತೆ ಕಣ್ಣಿಗೆ ಕಾಣಕ್ಕಿಲ್ಲ. ಯಾಕೋ 1-2 ನಿಮಿಷ ಬಿಟ್ಟು ಹಿಂಗೆ ನುಕ್ಕೊಂಡು ಬರ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಮಹಾನ್ ಕಲಾವಿದರು. ಇಷ್ಟು ರಶಲ್ಲಿ ಲೇಡೀಸ್ಗಳ ಮಧ್ಯ ಫುಲ್ಲು ಲೇಡೀಸೇ ಅವರೇ, ಹೇಳಿದ್ನಲ್ಲ. ಇಷ್ಟು ರಶಲ್ಲಿ ಆ ಬಸ್ ಮಧ್ಯದಲ್ಲಿ ಹೋಗಿ ಸೀಟ್ ಇಟ್ಕೊಂಡು ಕೂತವ್ರಲ್ಲ, ಇವರೆಂಥ ಮಹಾನ್ ಕಲಾವಿದರು ಇರ್ಬೋದು, ರಸಿಕರು. ಹಾಂ ಸರಿ ಆಯಿತು, ನನ್ನ ಸ್ಟಾಪು ಬಂತು. ನಾನು ಹೇಳ್ಕೊಂಡೆ, ನನ್ನ ಜೊತೆ ಅವರು ಹೇಳ್ಕೊಂಬಿಟ್ರು. ಯಾಕಂದರೆ ಅವ್ರ ಸ್ಟಾಪ್ ಹೋಗಿದ್ದು 2 ಕಿಲೋಮೀಟ್ರ್ ಹಿಂದೆ. ಇದೇನು ಮಾಡಿದೆ ಅಂದರೆ ಕಂಡಕ್ಟರ್ ಮತ್ತು ಡ್ರೈವರ್ ಸೇರಿಕೊಂಡು ಮುಂಚೆನೇ ಹೇಳಿದ್ರಂತೆ, ಇಲ್ಲ ಅಲ್ಲೆಲ್ಲ ಲೇಡೀಸ್ ಕೂತಿದ್ದಾರೆ, ಅಲ್ಲಿ ಹೋಗ್ಬಿಡಿ, ಹಿಂದ್ಗಡೆನೇ ಕೂತ್ಕೊಳ್ಳಿ ಅಂತ. ಇವರ ರಸಿಕರು ಬಿಡ್ತಾರೆ ಅವ್ರ ಬುದ್ಧಿ. ಹೋಗಿ ಲೇಡೀಸ್ಗಳ ಮಧ್ಯ ಬಸ್ಸಲ್ಲಿ ಕೂತಿದ್ದಾರೆ. ಇವರು ಯಾರು ಕಂಡಕ್ಟರ್ ಮತ್ತು ಡ್ರೈವರ್ ಮಾತಾಡ್ಕೊಂಡಿದ್ದಾರೆ. ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮುಂದೆ ತೊಗೊಂಡೋಗಿ ನಿಲ್ಲಿಸ್ಬೇಡೋಣ, ಅಲ್ಲಿಂದ ನಡ್ಕೊಂಡು ಹೋಗ್ಲಿ ಅಂತ, ಯಾವತ್ತಿನ ಮಾಡಬಾರ್ದು ಅಂತ ನನ್ನ ಜೊತೆ ಇಳಿಸಿದ್ರು. ಆಮೇಲೆ ನಡ್ಕೊಂಡು ಹೋದ್ರು. ಬಸ್ ಹೋಯ್ತು. ನಾನು ಆಟೋ ಹೊತ್ಕೊಂಡೆ, ಆಟೋ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಇವಾಗ ಸಂಜೆ ಕೂಡ ಅಷ್ಟೇ, ಬಸ್ ಇರುತ್ತೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹೋಗಬೇಕು ಮನೆಗೆ. ಅದಕ್ಕೆ ಹೇಳಿದ್ನಲ್ಲ, ಇವತ್ತು ನನ್ನ ಟೈಮ್ ಸ್ವಲ್ಪ ಕೆಟ್ಟಿದೆ, ಹಾಗಾಗಿ ಯಾರ ಮುಖ ನೋಡ್ದೇನೋ ಗೊತ್ತಿಲ್ಲ. ಇವಾಗ ನಿಮ್ಮ ಮುಖ ನೋಡ್ತಾ ಇದ್ದೀನಿ. ಓಕೆ, ಸಕಾಲ ಕಾಣಿಸ್ತಿದ್ದೀರ ಎಲ್ಲರೂ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.